ಈ ತರ ಒಂದ್ ಹುಡ್ಗಿನ ಒಪ್ಪನಾಗಿ ಹರಾಸ್ ಮಾಡ್ತಾರಲ್ಲ. ಹೆಂಗೆ ಅಂದ್ರೆ ಪಾಡ್ಕಾಸ್ಟ್ ಅಲ್ಲಿ ರೀಲ್ಸ್ ಅಲ್ಲಿ ಅಷ್ಟೇ ಯಪ್ಪ ತುಂಬಾ ಸೃಷ್ಟಿ ಶ್ರೀಮತ್ ಅನ್ನೋ ತರ. ನೇರವಾಗಿ ಹೇಳು, ನನ್ನ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ, ಈ ಸೈಕೋ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಈಗ ಇದು ಸೆಕೆಂಡ್ ವಿಡಿಯೋ ನನ್ನ ಜೊತೆ. ಅವರ್ ಫೀಲಿಂಗ್ ನಾನು ಹರಾಸ್ ಮಾಡಬೇಡಿ, ನಂಗೆ ಟೈಮ್ ಆಗಿದೆ, ನಾನು ಮನೆಗೆ ಹೋಗ್ಬೇಕು. ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್, ವೇದ ರಾಮಕೃಷ್ಣ ಯೂಟ್ಯೂಬ್ ಚಾನಲ್. ಸೊ ಇವಾಗ ಅರ್ಜೆಂಟಾಗಿ ಬ್ಯಾಗ್ ಹಾಕೊಂಡು ಫುಲ್ ಡೀಸೆಂಟಾಗಿ ಹಚ್ಚಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲು ಅಂದರೆ ಆ್ಯಸ್ ಯೂಶುವಲ್ ಮತ್ತೆ ಕಾಲೇಜಿಗೆ, ಯಾಕಂದರೆ ಇವತ್ತು ನನ್ನ ಫೈನಲ್ ಎಕ್ಸಾಮ್. ಲಾಸ್ಟ್ ಎಕ್ಸಾಮ್ ಅಂದರೆ ಆ್ಯಕ್ಚುಲಿ ಲಾಸ್ಟ್ ಎಕ್ಸಾಮ್ ಅಲ್ಲ, ಪ್ರಾಕ್ಟಿಕಲ್ಸ್ ಇನ್ನೂ ಎರಡಿದೆ. ರೈಟಿಂಗಲ್ಲಿ ಇದು ಲಾಸ್ಟ್ ಎಕ್ಸಾಮ್. ಇದೊಂದು ಮುಗಿಸ್ಕೊಂಡ್ರೆ ಒಂಥರ 90% ರಿಲೀಫ್, ಇನ್ನು 10% ಪ್ರಾಕ್ಟಿಕಲ್ ಎಕ್ಸಾಮ್ ಕಂಪ್ಲೀಟ್ ಆದಮೇಲೆ. ಇವತ್ತು ನನ್ನ ಗಾಡಿನ ನನ್ನ ತಮ್ಮ ಏನೋ ಕಾಲೇಜಿಗೆ ಬೇಕು ಅಂತೇಳಿ ತೊಗೊಂಡೋಗಿದ್ದಾನೆ. ಸೊ ರ್ಯಾಪಿಡೋ ಇವತ್ತು ಕಂಪ್ಲೀಟಾಗಿ ರ್ಯಾಪಿಡೋಯಿಂದ ಕಾಲೇಜಿಗೆ ಹೋಗಬೇಕು. ಮತ್ತೆ ಕಾಲೇಜಿಂದ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಬೇರೆ ಒಂದು ಕೆಲಸ ಇದೆ, ಎಲ್ಲ ಮುಗಿಸ್ಬೇಕು. ನಾನು ಐ ಡಿ ಕಾರ್ಡ್ ಮರ್ತಿದ್ದೀನಿ ಗೈಸ್, ದಿನ ಏನಾದರೂ ಒಂದು ಮರಿತಾ ಇರೋದು. ಬಟ್ ಆಲ್ಮೋಸ್ಟ್ ಕಾಲು ಭಾಗ ದಾರಿ ಮುಂದೆ ರ್ಯಾಪಿಡೋಲ್ಲಿ ಹೋಗಿ ಐ ಡಿ ಕಾರ್ಡ್ ಮರ್ತಿರೋದಕ್ಕೆ ಅಪ್ಪ ರ್ಯಾಪಿಡೋ ಅಣ್ಣಾಗ ವಾಪಸ್ ಇಲ್ಲಿ ಡ್ರಾಪ್ ಮಾಡಿ ನನಗೆ ಎಕ್ಸ್ಟ್ರಾ ಪೇ ಮಾಡ್ತೀನಿ ಅಂತೇಳಿ ಮತ್ತೆ ಮನೆಗೆ ಬಂದು ಈಗ ನಾನು ಐ ಡಿ ಕಾರ್ಡ್ ತಗೋಬೇಕು. ಲಾಸ್ಟ್ ಎಕ್ಸಾಮಲ್ಲಿ ಇಷ್ಟೊಂದು ಆ ಥರ ಲಾಸ್ಟ್ ಎಕ್ಸಾಮಲ್ಲಿ ಅಯ್ಯೋ ಕರೆಕ್ಟ್ ಟೈಮ್ಗೂ ಹೊಟ್ಟಿಗೂ ಪ್ರಯೋಜನ ಇಲ್ಲ. ಈಗ ತೆಗಿಯೋಕ್ಕೆ ನಂಗೆ ಶಕ್ತಿ ಇಲ್ಲ. ಫಸ್ಟ್ ರಿಲ್ಯಾಕ್ಸ್ ಆಗ್ತೀನಿ. ಐ ಡಿ ಕಾರ್ಡ್ ಆಲ್ರೆಡಿ ಟೈಮ್ ಆಗ್ತದೆ ಅಂದರೆ ಅಷ್ಟು ಎಕ್ಸಾಮಿಗೆ ಟೈಮೇ ಆಗಿಲ್ಲ. ನಾನು ಯೂಶ್ವಲಿ 45 ಮಿನಿಟ್ಸ್ ಮೊದಲೇ ಹೊಟ್ಟೋಗ್ತೀನಿ ನನಗೋಸ್ಕರ ವೇಟ್ ಮಾಡ್ತೀನಿ. ಬಟ್ ಇವತ್ತು ಆಗಿದ್ದು ಐದು ಟೈಮಿಂದ ಎಕ್ಸಾಕ್ಟ್ ಟೈಮಿಗೆ ಹೋಗ್ತೀನಿ ಅಷ್ಟೇ. ಗೈಸ್ ಇವಾಗ ಶೂಟಿಗೆ ಇವರು ನೆಲಮಂಗಲ ಕರ್ಸ್ಕೊಂಡು ಬೀದಿ ತಿರುಗಿಸ್ಕೊಂಡು ಸಿಕ್ಕಾಪಟ್ಟೆ ಅವಮಾನ ಮಾಡ್ತಾ ಇದ್ದಾರೆ. ಮಿಸ್ಟರ್ ಪ್ರೋ ಶೋ ಕಾಣಿಸೋಷ್ಟು ಅಮಾಯಕ ಅಲ್ಲ. ನೀವು ಅಮಾಯಕರ ಕಾಣೋದು ಇಲ್ಲ. ನಾನು ಅಮಾಯಕಿ ಅಂತ, ನೀವ್ ಅಮಾಯಕ ಅಲ್ಲ ಅಂತ ಹೇಳಿದ್ದು. ಬರೀ ಅಮ್ಮ ಅಕ್ಕ ನಾಯಿ ನಿಂಗೆ ಬುದ್ಧಿ. ಶಶಾಂಕ್ ನೀನ್ ತುಂಬಾ ಬಿಲ್ಡಪ್ ಕೊಟ್ಟಿದ್ದೀನಿ, ಸುಮ್ಮನೆ ಇರ. ನೀವ್ ಹೇಳ್ರಿ ನೋಡಿ, ಲಾಗಲ್ಲಿ ಒಬ್ರ ಬಗ್ಗೆ ಸುಮ್ಮನೆ ಇದ್ದಿದ್ದನ್ನ ಹೇಳ್ತೀನಿ ಅಂತ ಹೇಳಿ ಎದುರಿಸಿ ಏನ್ ಎದುರಿಸ್ಬಿಟ್ಟೆ ನಾನು? ಶಶಾಂಕ್ ಅವ್ರನ್ನ ಎದುರಿಸ್ತಿದ್ದಾರೆ ನೋಡಿ, ಅವ್ರು ನಾನು ಎದುರಿಸ್ನ ಶಶಾಂಕ್ ಬೀದಿನ ಬಿಟ್ಟೋಗ್ಬಿಡ್ತೀನಿ. ಗಾಡಿ ನಂದು ಇವತ್ತು ತಂದಿರೋದು ರ್ಯಾಪಿಡೋ ಇದೆ ಅಂತ ಹೇಳಿ. ರ್ಯಾಪಿಡೋ ಹೇಳ, ನಾನು ಎದುರಿಸಿದ್ ನಿನ್ನ ಹೂ ಅಂತ ಹೇಳಕ್ಕಾಗಲ್ಲ, ಜೋರಾಗಿ ಮಾತಾಡು. ಹೂ ಅಂತ ಹೇಳಕ್ಕಾಗಲ್ಲ, ಹೂ ಅಂತ ಹೇಳಕ್ಕಾಗಲ್ಲ, ಅಂತದ್ ಏನ್ ಮಾಡ್ಬಿಡಿನಿ ಹೇಳಕ್ಕಾಗಲ್ಲ. ನೋಡ್ಬಿಡು ಸೈಕೋ, ನಾನು ನಿನಗೇನ್ ಮಾಡಿದ್ದೀನಿ? ಏನೋ ಮಾಡಿ. ಪ್ಲೀಸ್ ಈ ವ್ಲಾಗ್ ನ ನೋಡ್ತಾ ಇರೋ ಯಾರು ಗೌರ್ಮೆಂಟ್ ಆಫೀಸರ್ಸ್ ಐಟಿ ರೈಡ್ ಮಾಡಿ ಇವ್ರ ಮನೆಗೆ. ಯಾಕೋ ಒಬ್ಬ ಇನ್ಫ್ಲೂಯೆನ್ಸರ್ ಆಗಿ ಏನೇನ್ ಇಡಕ್ ಆಗಲ್ವಲ್ಲ ಅದನ್ನೆಲ್ಲ ಇವ್ರು ಇಡ್ತಾ ಇದಾರೆ, ತುಂಬಾ ದುಡ್ಡು ಮಾಡ್ತಾ ಇದಾರೆ. ಅಪ್ಪ ಪುಣ್ಯಾತ್ಮ ಸುಮ್ಮನೆ ಇರು. ಒಂದು ಕಾಲೇಜ್ಗೆ ಹೋಗೋ ಹುಡುಗಿ ಬೈಕು ಒಂದ್ ಲೆವೆಲ್ ಕಾರ್ ತಗೊಳ್ಳೋ ಲೆವೆಲ್ ಬೆಳೆದವ್ರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ. ತುಂಬಾ ಇನ್ಕಮ್ ಇದೆ. ಟಾರ್ಗೆಟ್ ಮಾಡಿದ್ದೀನಿ ನೋಡೋಣ, ಯೋಚನೆ ಮಾಡೋಣ. ನೀವು ಬೆಳೀರಿ, ನೀವು ಹೇಳ್ಕೊತಾ ಇಲ್ಲ, ನಾವು ಹೇಳ್ಕೊಂಡು ದಡ್ರಾಗಿ. ಅಯ್ಯೋ ಎಲ್ಲಿ ನಾವು ಮಾಡ್ತಿದ್ದೀವಿ, ಎಲ್ಲಿ ಮಾಡ್ತೀವಿ ನೋಡಿ. ಎಲ್ಲ ಇದ್ರಲ್ಲೇ 10 ರೂಪಾಯಿ 5 ರೂಪಾಯಿ ನಮ್ದೆಲ್ಲ ಬರೀ ಡವು ಸೌರಾಜ. ಹೆಂಗೆ ಅಂದ್ರೆ ಪಾಡ್ಕಾಸ್ಟ್ ಅಲ್ಲಿ ರೀಲ್ಸ್ ಅಲ್ಲಿ ಅಷ್ಟೇ ಯಪ್ಪ ತುಂಬಾ ಸೃಷ್ಟಿ ಶ್ರೀಮತ್ ಅನ್ನೋ ತರ. ಇಲ್ಲ ಅಂದ್ರೆ ಸೈಕೋ ಅಂದ್ರೆ ಸೈಕೋ. ಒಳ್ಳೆ ದೇವಸ್ಥಾನ ಪ್ರದಕ್ಷಿಣೆ ಹಾಕೋತಾರ ಇಲ್ಲಿ. ನಾವು ಡೈಲಾಗ್ ಯೋಚನೆ ಮಾಡಕ್ಕೆ ಸುಮ್ಮನೆ ಬೀದಿ ತಿರುಗ್ತಾ ಇದೀವಿ. ಮಾಡ್ಕೊಳ್ಳಿ, $5 ಅದಕ್ಕೆ ಮಾಡ್ಕೊಳ್ಳಿ, $5 ಎಕ್ಸ್ಟ್ರಾ ಬರುತ್ತೆ. ಬ್ಲಾಗಿಗೆ $5 ಕೊಡ್ತಾರೆ ಮಾಡ್ಕೊಂಡು. ಇದೆಲ್ಲ ಯಪ್ಪ ಒಳ್ಳೆವ. $5 ಎಕ್ಸ್ಟ್ರಾ ಕೊಡ್ತಾರೆ ಅಂತ ಹೇಳಿದ್ವಿ. ಆದ್ರೂ ನಿಮ್ಗೆ ಮನುಷ್ಯತ್ವ ಇಲ್ವಾ? ಏನ್ರಿ ಹಿಂಗ್ ಮಾತಾಡ್ತೀರಾ? ಅದೇನ್ ತಪ್ಪ ಐತಿ. ಊರ ಮುಂಚೆ ಫೋನ್ ಹಾಕ್ತೀನಿ ಬೇಗ ಬನ್ನಿ ಅಂತ, ಆದ್ರೂ ಯಪ್ಪ ನಮ್ಗೆ 4 ಗಂಟೆ ಕಾಯಿಸದೆ ಪ್ರತಿ ಸರಿ. ಬ್ಯಾಕ್ ಟು ಪಾಯಿಂಟ್. ಒಂದು ಸುತ್ಕೊಂಡೀಗ ಮತ್ತೆ ಅದೇ ಜಾಗದಿಂದ ಮತ್ತೆ ಇನ್ನೊಂದು ಸುತ್ತಕ್ಕೆ ಹೋಗ್ತಾ ಇದೀವಿ. ಪ್ರಜ್ವಲ್ ಅವರೇ ಹೇಳಿ, ಇದು 2ನೇ ಚಾಕ್ಲೇಟು. ನಾನು ಆ ಥರ ಮಾಡಲ್ಲ ಪ್ರಜ್ವಲ್. ಸೇ ಸಮಥಿಂಗ್.
ನಿಮ್ಮ ಅನಿಸಿಕೆ ಈಗ ನನ್ನ ಜೊತೆ ಇದು ಎರಡನೇ ನಿಮ್ ಬಗ್ಗೆ ನಾನು ಹೇಳ್ತೀನಿ. ಹೇಳಲೇಬೇಕು ಈಗ ಇದು ಸೆಕೆಂಡ್ ವಿಡಿಯೋ ನನ್ನ ಜೊತೆ. ಹೌ ಆರ್ ಯು ಫೀಲಿಂಗ್? ಟೆಲ್. ಕೃತಿಸಲಿ ಇಟ್ಕೊಳ್ಳಿ. ಸರಿ ಪೇಪರ್ ಕೈಯಲ್ಲಿ ಇಟ್ಕೊಂಡಿದ್ದೀರಾ? ಅಯ್ಯ ಹಾ ನಿಧಾನಕ್ಕೆ ನಡ್ಕೊಂಡು ಹೋಗಿ. ಹಾ ಗುಡ್. ಟೆಲ್ ಹೌ ವಾಸ್ ಯುವರ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ಮೀ? ನಥಿಂಗ್. ಸಾಯಿಸ್ಬಿಡ್ತೀನಿ ನೀನು ಹಾಕಿದ್ರೆ. ಅದೇ ಆರಂಭ ಅದೇ ಅಂತ್ಯ. ಏನು ಆರಂಭ ಅಂತ್ಯ? ಶುರು ಆಗುವಾಗ ಹೆಂಗಿರುತ್ತೆ ಎಂಡ್ ಆಗುವಾಗಲೂ ಹಂಗೆ ಇರುತ್ತೆ. ಏನು ಎಂಡ್ ಆಗುವಾಗ ಹೆಂಗ್ ಮಾಡ್ಬಾರ್ದು ಅಂತ ತಿರ್ಗಾ ಹಂಗೆ ಶುರು ಮಾಡ್ತೀವಿ. ಬರೀ ಇಂಥದೆಯಾ? ನನ್ಗೆ ಅರ್ಥ ಆಯ್ತು. ಏನ್ ಹೇಳು ಪ್ಲೀಸ್ ಎಕ್ಸ್ಪ್ಲೈನ್ ಮಾಡು. ನನ್ಗೆ ಅರ್ಥ ಆಯ್ತು. ಶಶಾಂಕ್ ಮರುಭೂಮಿಲಿ ಬಡಪಾಯ ಮೈಕು ಅಲ್ಲಿಟ್ಕೊಳ್ಳಿ ಅಂತೆಲ್ಲ ಗೊತ್ತಿರೋದು. ಏನ್ರಿ ಅದು ಮಾತಾಡೋದು? ಮರುಭೂಮಿಲಿ ಬಡಪಾಯ ಆದವರು ಮತ್ತೆ ಮರುಭೂಮಿ ಕಡೆ ಹೋಗ್ಬಾರ್ದು, ಮತ್ತೆ ಮತ್ತೆ ಮರುಭೂಮಿಗೆ ಹೋಗ್ತಾರೆ ಅಂತ. ಈ ಅಮ್ಮನ ಕೈಲಿ ಸಾಯಿಸ್ಬಿಡ್ತೀನಿ ನೀನ್ ನಕ್ಕದ್ರೆ. ಈ ಅಮ್ಮನ ಕೈ ಸಿಗಾಕೋಬಾರ್ದು ಅವರು ಮತ್ತೆ ಮತ್ತೆ ಇವಳ ಕೈಲಿ ಸಿಗಾಕೊಂತೀನಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದಾರೆ. ಡೈರೆಕ್ಟ್ ಆಗಿ ಹೇಳ್ತೀನಿ. ನೋ ಕಾಮೆಂಟ್ಸ್. ಟೆಲ್. ಏನ್ ಹೇಳ್ಬೇಕು? ಬೇರೆ ಏನಾರು ಅಭಿಪ್ರಾಯ? ಒಳ್ಳೇದೇ ಹೇಳ್ರಿ. ಚೆನ್ನಾಗಿ ಬಾಯ್ ಬಿಟ್ರೆ ನೆಗೆಟಿವ್. ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಅದೊಂದು ಚೆನ್ನಾಗಿ. ಇದು ಡವ್ವು. ಹಂಗ ಹೋಗೋದ್ ಬೇಡ, ಮತ್ತೆ ಹಿಂಗೆ ಎಲ್ಲಾರು ಹೋಗೋಣ ಬನ್ನಿ. ಕೂತ್ಕೊಂಡ್ಬಿಟ್ರೆ $5 ಕಮ್ಮಿ. ಯೂಸ್ ಜಾಸ್ತಿ ಆಗ್ಬೇಕು, ಜನ ಓಡಾಡ್ತಿದ್ರೆ ನೋಡ್ತಾ ಇರ್ತಾರೆ. ಈಗ ಕುತ್ಕೊಂಡ್ ಹಿಂಗ್ ಹೋಗೋಣ, ಅದನ್ನೇ ಹೇಳ್ತೀನಿ ಬೇಡ. ಯಾಕೆಂದ್ರೆ ಅಲ್ಲಿ ಲೈಟ್ ಚೆನ್ನಾಗೈತೆ, ಜನ ಪ್ರಜ್ವಲ್ ಆಕ್ಟಿಂಗ್ ಟೂ ಮಚ್. ಪ್ರಜ್ವಲ್ ಮಾಡೋ ಚಾನ್ಸ್ ಜಾಸ್ತಿ. ಇವಾಗ ನೋಡೋಣ ಇನ್ನ ರೀಲ್ 12 ಗಂಟೆ ಆಗುತ್ತೋ 1 ಗಂಟೆ ಆಗುತ್ತೋ. ಈಯಪ್ಪ ಇನ್ನೊಂದೇನಂದ್ರೆ ಮುಗ್ಯೋವರೆಗೂ ನನಗೆ 10 ಗಂಟೆಗೆ ಸಾಯಂಗ್ ಆಗ್ತಾ ಇರತ್ತೆ, ಹೊಟ್ಟೆಗೆ ಬಿದ್ದಿಲ್ದೆ. ತಿನ್ಕೊಂಬರ್ಬೇಕಂತವ್ರು ಯೋ ನಾವು ಮನೆ ಬಿಡೋದ 7 ಗಂಟೆಗೆ. 7 ಗಂಟೆಗೆ ಯಾವನ್ ತಿಂತಾನೆ? ನೀವು ತಿನ್ಬಿಡ್ತೀರಪ್ಪ, ಇಲ್ಲೇ ಮನೆ ಇರೋದು ಎಗ್ರಕೊಂಡ್ ಬಂದಿ. ನಂದು ಶಶಾಂಕ್ ಡೈಲಿ ಪಾಡು. ಇವನು ಅವ್ನ್ ಕಕ್ಕಲ್ಲ, ನೀವನ್ನ ನೇರವಾಗಿ ಹೇಳ್ತೀನಿ, ಅದಕ್ಕೆ ನಾನು ಕೆಟ್ಟವಳು ಅಲ್ವಾ? ಅವ್ನ್ ಮೂಗುನ್ ತರ ಇರ್ತಾನೆ, ಅದಕ್ಕೆ ಅವ್ನು ಒಳ್ಳೆಯವನು. ನಾನು ಮಾತಾಡ್ಬಿಡ್ತೀನಿ. ಮಾತು ಅನ್ನೋದು ನೇರವಾದ ಮಾತು ಅನ್ನೋದು ಯಾವ ತರ ಹೋಗಿದೆ ಮೈ ಕೇಳ್ರಿ. ನೇರವಾದ ಮಾತು ಅಂದ್ರೆ ಯಾವ ತರ ಹೋಗಿದೆ ಅಂದ್ರೆ ಸಿಕ್ದಂಗೆ ಎಲ್ಲ ಹೇಳ್ಬಿಟ್ಟು ಕೊನೆಗೆ ನೇರವಾದ ಮಾತು ಅಂದ್ಬಿಡೋದು. ಏನ್ ಅರ್ಥ ಆಯ್ತು ನಿಂಗೆ? ಇವ್ರ ಜೊತೆ ಸಿಗಾಕೊಂಡು ತುಂಬಾ ಇಷ್ಟೊಂದು ಕೇವಲವಾಗಿ ನನ್ನ ಬಗ್ಗೆ ಮಾತಾಡ್ತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಶಶಾಂಕ್ ನನ್ನ ಪಾರ್ಟಿನ ಅವ್ರ ಪಾರ್ಟಿನ? ಶಶಾಂಕ್ ಹಿಂಗೆ ನೋಡ್ತಾರೆ ಪ್ರತಿಯೊಂದು ರಿಯಾಕ್ಷನ್ಗಳಿಗೂ. ಗೈಸ್ ಇವ್ರು ತುಂಬಾ ಅಂಡರ್ ಎಸ್ಟಿಮೇಟ್ ಮಾಡ್ತಾರೆ. ನೀವಿರೋ ಏರಿಯಾದಲ್ಲಿ ಒಂದೊಂದು ಮನೆ ತಗೊಂತಾ ಇರ್ತಾರೆ. ನಿಂತ್ಕೊ ನಿನ್ನ ಹತ್ರ ಪ್ರಾಪರ್ಟಿ ಎಷ್ಟಿದೆ ಹೇಳು, ನಿಂತ್ಕೊಂಡು ಮಾತಾಡು. ಗಾಡಿ ಗಾಡಿ ಒಂದೇನೋ. ಈಗ ಶಾರ್ಟ್ ಫಿಲಂ ಪ್ರೊಡಕ್ಷನ್ ಇಲ್ಲ, ಗಾಡಿ ನೆಕ್ಸ್ಟ್ ವರ್ಷ ಕಾರು, ಬ್ಯಾಂಕ್ ಬ್ಯಾಲೆನ್ಸ್, ಈ ಫೇರ್ ಅಂಡ್ ಲವ್ಲಿ ಇಂದ ಹಿಡಿದು ಫುಲ್ ಏರ್ ಪ್ರಾಡಕ್ಟ್ಸ್, ಸ್ಕಿನ್ ಪ್ರಾಡಕ್ಟ್ಸ್ ಅಲ್ಲಿ ದುಡ್ಡು, ಬಿಸ್ಕೆಟ್ ಇಂದ ಯಾರ ಬಗ್ಗೆ ಮಾತಾಡ್ತಿದ್ಯಾ ಅದನ್ನ ಹೇಳು. ಯಾರ ಬಗ್ಗೆ ಮಾತಾಡ್ತಿದ್ಯಾ? ಪೂರ ದುಡ್ಡು ಹೊಡ್ಕೊಂಡು ಪ್ರೊಡಕ್ಷನ್ ಅವರೇ 3 ಪ್ರೊಡಕ್ಷನ್ ಮಾಡೋಷ್ಟು ಇದ್ದಿದ್ರು ಅವ್ರ ಸ್ಟೋರಿಗೆ ಬೇರೆ ಪ್ರೊಡಕ್ಷನ್ ಮಾಡಂಗ್ ಮಾಡ್ಕೊಂಡಿರೋ ಟ್ಯಾಲೆಂಟೆಡ್ಸ್ ಇರ್ತಾರೆ ನಮ್ಮ ಸುತ್ತಮುತ್ತ. ಶಶಾಂಕ್ ನಗ್ತೀಯ ಎಲ್ಲದಕ್ಕೂ? ನೀನ್ ಯಾಕೋ ನಗ್ತೀಯಾ? ನೀನ್ ನಗಂಗಿಲ್ಲ, ನೀನ್ ಡಿಫೆಂಡ್ ಮಾಡ್ಬೇಕು. ಅಯ್ಯಪ್ಪ ತಪ್ಪ ಹೇಳ್ತಿದಾರ ತಾನೆ? ನಮ್ಗೆಲ್ಲ ಕೈಗಳೇ ಹೋಗಲ್ಲ ಬ್ರೋ, ಹಿಂಗೆಲ್ಲ ಕೈ ಹೆಂಗ್ ಹೋಗಲ್ಲ ನೋಡಿ, ಹಿಂಗೆಲ್ಲ ಇದನ್ ಕಲಿಯಕ್ಕೆ ಕೈ ಹೆಂಗ್ ನೋವಿಸ್ಕೊಂಡಿದೀನಿ ಗೊತ್ತಾ? ಪ್ರಾಕ್ಟೀಸ್ ಮಾಡಿರೋದಪ್ಪ. ಸಾಯಿಸ್ಬಿಡ್ತೇನೆ. ಏನ್ ಗೊತ್ತಾಗಲ್ಲ ಗೈಸ್, ಸೀರಿಯಸ್ ಆಗಿ ನಾವು ಈಗಲೂ ರೆಕಾರ್ಡ್ ಮಾಡೋದು 15 ಅಲ್ಲಿ ಮಾಡೋದು, iPhone 15 ಅಲ್ಲಿ. 16 Pro Max ಈ ಅಮ್ಮ ತಗೊಂಡಿರೋದು. 17 Pro Max ಲಕ್ಷನ ನಂತೂ ಗೊತ್ತು. ಕೈಯಲ್ಲಿ ಚೀಲದಲ್ಲಿ ಏನೈತೆ ಅಂತ ಮೈಕೋ ಏನ್ ಇದ್ಬಿಡುತ್ತೆ. ನೀನ್ ತಂದಿಲ್ಲ, ನೀನ್ ಫುಲ್ ಇರೆಸ್ಪಾನ್ಸಿಬಲ್. ಐಕ ನಾನ್ ತಂದೆ. ರೋಡ್ ಸಖತ್ತಾಗಿದೆ, ಲೈಟ್ ನೋಡು. ಇಲ್ಲೇ ಶಾರ್ಟ್ ಮಾಡೋಣ. ಗ್ಯಾಪಲ್ ಡೈಲಾಗ್ ಬಿಟ್ಟ. ನಿಂತ್ಕೊಂಡ್ ಮಾತಾಡಿ. ಈಗ ನನ್ನ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತ? ನೇರವಾಗಿ ಹೇಳು, ನನ್ನ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಈ ಅಪ್ಪನ ಜೊತೆ ವರ್ಕ್ ಮಾಡಿ ಈ ಸೈಕೋ ಜೊತೆ ವರ್ಕ್ ಮಾಡಿರೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತಾ? ಪಾಡ್ಕಾಸ್ಟಲ್ಲಿ ಎಷ್ಟು ಡಿಗ್ನಿಫೈಡ್ ದಿಶಾ ಹಾಕಂಗ್ ಇವೆಲ್ಲ ಗೊತ್ತೇ ಇಲ್ಲ. ಇವೆಲ್ಲ ಗೊತ್ತಾಗ್ಬಿಟ್ರೆ ಗಯಾನೆ.
ನಿಮ್ದು ಅವ್ರದಕ್ಕೆ ಕಚ್ಚೋ ಸೈಕಕ್ಕಿಂತ ಬುಸ್ಕೊಡೋ ನಾಗರಾವೇ ಡೇಂಜರ್. ನೇರ ನಿಂತ್ಕೊಂಡ್ ಮಾತಾಡ್ಬೇಕು. ಹಂಗೆ ಭಯ. ಈಗ ಹೇಳ, ನನ್ ಜೊತೆ ವರ್ಕ್ ಮಾಡೋ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತ, ಅವ್ರ ಜೊತೆ ಇದ್ದಾಗ ಚೆನ್ನಾಗಿತ್ತ? ನಿಜ ಹೇಳಿ ಬ್ರೋ, ಎಷ್ಟ್ ದಿನ ಅದೇ ನಿನ್ ಜೊತೆ ಬೇರೆ ತರ, ಅವ್ರ ಜೊತೆ ಬೇರೆ. ಅದೇ ಯಾವ ತರ ಹೇಳ್ಬೇಕು ನನ್ಗೆ? ಡಿಫ್ರೆನ್ಸಸ್ ಇದ್ದೇ ಇರುತ್ತೆ, ಯಾಕೆ ಇರಲ್ಲ? ಅವೆಲ್ಲ ಬೇಡ, ನನ್ ಕರೆಕ್ಟ್ ಆಗಿ ಹೇಳ್ಬೇಕು. ಏನಂತ ನೀನ್ ಎಗರಾಡ್ತೀಯ ತುಂಬಾ, ಅವ್ರ ಆರಾಮಾಗಿ ಕಾಮಾಗಿ ಚಿಲ್ಲಾಗಿ ಡಿಲಾರು. ಅರ್ಥ ಮಾಡ್ಕೊಳ್ಳಿ, ನಾವು ಮನುಷ್ಯನ ಬಕ್ಕಂತ ತಿನ್ನಲ್ಲ, ಬೇಕಾದಂಗ್ ಮಾಡ್ಕೊಳ್ಳಿ ಆಕ್ಟಿಂಗ್ ಅಂತ ಬಿಡ್ತೀವಿ. ನಾವೇನ್ ಬಕ್ಕೊಂಡ್ ತಿನ್ನಲ್ಲ, ನಾನೇನ್ ಬಕ್ಕೊಂಡ್ ತಿನ್ನಲ್ಲ. ಮಾಡು ಬ್ರೇಕಿಂಗ್ ನ್ಯೂಸ್, ತುಂಬಾ ವರ್ಷದಿಂದ ಅವರ ಜೊತೆನೆ ವರ್ಕ್ ಮಾಡ್ತಿರೋ ಶಶಾಂಕ್ ಅವರೇ ಇದ್ರ ಬಗ್ಗೆ ಸವಿಸ್ತರವಾಗಿ ಹೇಳಿದ್ದಾರೆ. ಇದಕ್ಕಿಂತ ಜಾಸ್ತಿ ಇನ್ನೇನು ಬೇಕು. ಈ ತರ ಒಂದ್ ಹುಡ್ಗಿನ ಓಪನ್ ಆಗಿ ಹರಾಸ್ ಮಾಡ್ತಾರಲ್ಲ. ಕೇಸ್ ಹಾಕೋಗ್ರಿ, ಪೊಲೀಸ್ ಅವರು ನಂಬಲ್ಲ, ಇನ್ಯಾರು ಮಾಡಕ್ಕಾಗೈತೆ ಅಂತ ಹೊಡ್ಬಿಡ್ತೀನಿ. ಆ ಹುಡುಗರು ಪುಣ್ಯಾತ್ಮರು ಏನು ಕೇಸ್ ಹಾಕಿಲ್ಲ, ಅವ್ರು ಸುಮ್ನಾಗವ್ರೆ ಅಂತ. ಯಾರು? ನಮ್ಮದು ಹೋಗಪ್ಪ. ಗೈಸ್, ನಾನು ಇಷ್ಟೊಂದು ಕೆಟ್ಟವರಲ್ಲ. ಇವ್ರು ಜಿಗುಪ್ಸೆ ಬಿಟ್ಬಿಟ್ರು, ಜಿಗುಪ್ಸೆ ಬಂದು ಸುಮ್ನೆ ಅಂತ ಸುಮ್ನೆ. ನಾನು ಸುಮ್ನೆ ಏನೋ ಸೈಲೆಂಟ್ ಆಗಿದ್ದೀನಿ, ಅಮಾಯಕಿ ಅಂತ ಅವ್ರು ಓವರ್ ಆಗಿ ಆಡ್ತಾ ಇದಾರೆ, ಮಿತಿ ಮೀರಿ. ಈ ಕ್ಯಾಮ್ರಾ ಆಫ್ ಆಗ್ಲಿ, ಅವ್ರಂತ ಅಮಾಯಕಿ ಅಂತ ನೋಡ್ತೀರಿ ರೋಡಲ್ಲಿ ಇರೋರು. ನೇಬಿತ್ತೆ ಬಾ. ಫಾರ್ಮಾಗಿ ಬಂದ್ಬಿಟ್ರಿ ಇವಾಗ. ದಡ್ಡನ್ ತರ ಮುಖ ಮಾಡ್ಕೊಂಡು ಇದ್ಬಿಟ್ಟು ಇವಾಗ ಫುಲ್ ಪಳಾರಾಗ. ಹಾಯ್ ಗೈಸ್, ನಾವೀಗ ಶೂಟ್ ಮಾಡ್ತಾ ಇದ್ದೀವಿ. ನೈಟ್ 10:30 ಆಗಿದೆ. ಈಗ ಅವರು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ರು, ಅವ್ರ ಆ್ಯಂಗಲ್ಸ್ ಒಳ್ಳೊಳ್ಳೆ ಆ್ಯಂಗಲ್ ಸಿಕ್ಕಿದ್ದಾರೆ. ಅದಕ್ಕೆ ನಾವು ಕೇಳ್ತಾ ಇದೀವಿ, ಒಪಿನಿಯನ್ ಕೇಳ್ತೀವಿ. ನಮ್ಮ ಜೊತೆ ಸೆಕೆಂಡ್ ಟೈಮ್ ಆ್ಯಕ್ಟ್ ಮಾಡ್ತಾ ಇರೋದಕ್ಕೆ ಏನಂತ ಹೇಳಿ. ನಂಗೆ ಹಿಂಸೆ ಕೊಡ್ತಾ ಇದಾರೆ, ಈ ತರ ಒಳಗೆ ಊಟನೂ ಕೊಡದೆ ಗುಂಡಿಸ್ಬಿಟ್ಟು. ಕ್ಯಾಮ್ರಾ ಅವ್ರು ನನ್ನ ಮಾಡ್ತಾವ್ರೆ, ನಾವು ಕೇಸ್ ಹಾಕಕ್ಕಾಗಲ್ಲ ಅಷ್ಟೇ. ನೋಡಿ ಹೆಂಗ್ ಮಾತಾಡ್ತಾರೆ. ಒಬ್ರು ಯೂಟ್ಯೂಬರ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ದುಡ್ಡು ಮಾಡ್ತಾರೆ. ಮೂರ್ ಇನ್ಸ್ಟಾಗ್ರಾಮ್ ಅಕೌಂಟ್ ಇಟ್ಕೊಂಡಿದ್ರೆ, 2 ಯೂಟ್ಯೂಬ್ ಅಕೌಂಟ್ ಇಟ್ಕೊಂಡಿದ್ರೆ, ಇಷ್ಟು ದುಡ್ಡು ಮಾಡೋರು ಹೆಂಗ್ ಮರ್ಯಾದೆ ಕೊಡ್ಬೇಕು, ಎಷ್ಟು ಚೆನ್ನಾಗಿರ್ಬೇಕು, ಎಲ್ಲೇ ಇಲ್ಲ. ಅವ್ರನ್ನ ನೋಡಿ, ಕ್ಯಾಮ್ರಾಮನ್ ತೋರಿಸಿ ಬ್ರೋ, ನೀವು ತೋರಿಸ್ಕೊಡಿ. ಅವ್ರ ಮೇಲೆ ಎಷ್ಟು ಮಾನಸಿಕ ದೈಹಿಕ ಹಲ್ಲೆಗಳಾಗಿದೆ ಅರ್ಥ ಮಾಡ್ಕೊಂಡಿರೋದು. ಅದಕ್ಕೋಸ್ಕರ ಅವ್ರನ್ನ ಕಾಪಾಡೋಕ್ಕೋಸ್ಕರ ನಾವು ಬಂದು ಈ ಕೊಲಾಬಿಂದ ಅವ್ರನ್ನ ಕಾಪಾಡ್ತಾ ಇದ್ದೀವಿ. ನಮ್ಮ ಜೊತೆ ವೇದ ರಾಮಕೃಷ್ಣ ಅವರು ಇದ್ದಾರೆ. ರಾಮಕೃಷ್ಣ ಅವರು ನಮ್ಮ ಜೊತೆ ಮಾತಾಡಕ್ಕೆ ಇಷ್ಟಪಡ್ತಾ ಇಲ್ಲ. ರಾಮಕೃಷ್ಣ ಅನ್ಬೇಡ, ನಿಮ್ ಇನ್ಸ್ಟಾ ಐಡಿ ಅದೇ ತಾನೆ, ತೆಗಿರಿ, ಅದನ್ನ ತೆಗಿರಿ. ನಮ್ಮ ಅಪ್ಪನ ಸಮುದ್ರ ಯಾಕೆ ರೀತಿಯ. ಆಯ್ತು, ವೇದ ಅವರು ನಮ್ಮ ಜೊತೆ ಇದ್ದಾರೆ. ಇದು ಕಟ್ ಮಾಡ್ಬಿಡಿ, ನನಗೂ ಹಾಯ್ ಗೈಸ್, ನೋಡಿ ಇದನ್ನ ದಯವಿಟ್ಟು ಇದನ್ನ ಕಟ್ ಮಾಡ್ತಾರೆ. ಅಕಸ್ಮಾತ್ ಕಟ್ ಮಾಡಲಿಲ್ಲ ಅಂದ್ರೆ ನೋಡ್ಕೊಬಿಡಿ. 10:30 ಆಗಿದೆ, ವಿಡಿಯೋ ಶೂಟ್ ಕರೆಕ್ಟಾಗಿ ಮಾಡ್ತಾ ಇಲ್ಲ. ಎಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ನಡ್ಕೋತಾ ಇದ್ದಾರೆ. ಎಲ್ಲಾದ್ರೂ ದುಡ್ಡು ಮಾಡ್ತಾ ಇದ್ರೆ, ಒಂದು ತಿಂಗಳಲ್ಲಿ 3 ಲಕ್ಷ ದುಡಿತಾ ಇರೋಂತ ಅಷ್ಟು ದುಡ್ಡನ್ನ ಮಾಡ್ತಾರೆ. ಜನರೇ ಅಂತ ನೋಡಿ, ಇವ್ರು ಕಣ್ಣಿಡಿದ್ರು ಪಾಪ ಕಿಪ್ಪಿ ಬೈತೀವಿ ನಾವು. ಅಷ್ಟು ತುಂಬಾ ಅಂದ್ರೆ ತುಂಬಾ ಎಲ್ಲಾನು ಕಂಟ್ರೋಲ್ ಮಾಡುವಂತ ಕ್ಯಾರೆಕ್ಟರ್ ಇದು. ಸ್ವಲ್ಪ ಇಲ್ಲ ಜನರೇ, ಇಬ್ರು ಗಂಡಸರು ಸೇರ್ಕೊಂಡು ಒಂದು ಅಮಾಯಕ ಹುಡುಗಿ ಮೇಲೆ ಯಾವ ಮಟ್ಟಕ್ಕೆ ಬಾಬಲಿ ಹರಾಸ್ಮೆಂಟ್ ಮಾಡಬೇಕು ಅಷ್ಟರ ಮಟ್ಟಕ್ಕೆ ಮಾಡ್ತಾ ಇದ್ದಾರೆ. ಅದು ಒಬ್ರು ಲಾಯಲ್ LLB ಓದ್ಕೊಂಡು ಆ ಥರ ಮಟ್ಟಕ್ಕೆ ಇವರು ಈ ಥರ ಆಡ್ತಾರೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಈ ಅಪ್ಪನ ಮೇಲೆ ನನಗೆ 1% ನಂಬಿಕೆ ಇರಲಿಲ್ಲ. ಅದು ಬಿಟ್ಟಾಕಿ ನಮಗೆಲ್ಲ ಗೊತ್ತಾಗೋಯ್ತು ಈ ಅಪ್ಪ ಹಿಂಗೆ ಆಡ್ತಾರೆ. ಇದೆಲ್ಲ ಗರ್ಲ್ಸ್ ಎಮೋಷನಲ್ ಡ್ಯಾಮೇಜ್ ಅಷ್ಟೇ. ಹುಡುಗಿರು ಏನ್ ಮಾತಾಡ್ತಾರೋ ಅಂತ ನೀವೇ ಹುಡ್ಕೊಳ್ಳಿ, ನಿಮ್ಗೆ ಡೌಟ್ ಬರ್ತಾ ಇರುತ್ತೆ ಅಂತ ಗೊತ್ತು. ಒಂದ್ಸಲಿ ವಿಡಿಯೋ ಇನ್ನೊಂದ್ಸಲಿ ನೋಡಿ. ಹೌದು, ಹುಡುಗಿ ಏನಾದ್ರು ನಂಬ್ತಾರ ಅಂತಲ್ಲ, ಅದನ್ನ ಇದೇ ಎಕ್ಸಾಂಪಲ್. ಏನಂದ್ರೆ ನಂಬೇಕು ಅಷ್ಟೇ. ಅದಕ್ಕೆ ಹೇಳೋದು, ಹೆಣ್ಣಾಗಿ ಹುಟ್ಟಿದೊಡನೆ ಅವ್ರಿಗೆ ಹೆಣ್ಣಾಗುವುದಿಲ್ಲ. ಈ ಅಪ್ಪ ಒಂದು ಮಾತಾಡಿದ್ರೆ ಡೈಲಾಗ್ ಹೇಳ್ತಾರೆ. ಮಾತಿಯ ನೀ ಮಾಯ ಒಳಗ ಮಾಯ ನಿನ್ನೊಳಗ ಡೈಲಾಗ್ ಎಷ್ಟು ಮಾತು ಹೆಂಗೆ ಡವು. ಆ ಕ್ಯಾಮ್ರಾಮನ್ ಅವ್ರಿಗೆ ನರಕನ 3D ಹಾಕಿ ನೋಡಪ್ಪ ನರಕ ಅಂತ ತೋರಿಸ್ತಾರೆ. ಅವರು ಪ್ರಿನ್ಸಿಪಲ್ ಹೇಳ್ತಾರಂತೆ, ಸರ್ ನಿಮ್ನಲ್ಲಿ ಏನಾರ ಕೆಲಸ ಇದ್ರೆ ಕರೀತಾರೆ, ಬೇಡ ಬಿಡ್ಬೇಡಿ. ಈ ಅಪ್ಪ ಕ್ಯಾಮ್ರಾ ಮುಂದೆ ಇವ್ರನ್ನ ನೀವು ಅಂತ ನನ್ನ ಹಿಂಗ್ ಕರೀತಾ ಇರೋದು. ಇಲ್ಲ ಅಂದಿನ ಎಂತೆಲ್ಲ ಬೈದ ಇಷ್ಟಪಡ್ತಾರೆ. ಸೀರಿಯಸ್ ಆಗಿ ಅವ್ರನ್ನ ಕ್ಯಾಮ್ರಾಮನ್ ಕೇಳಿ, ನನ್ಗೆ ಯಾವತ್ತ ಅಂದಿನ ಅಂತ ಶಶಾಂಕ್ ಅವ್ರು ಯಾವ ಇರ್ತಾರೆ. ನೆಕ್ಸ್ಟ್ ಇಬ್ಬರಿಗೆ ಏನೇ ಆದ್ರೂ ಕಾರಣ ವೇದ ರಾಮಕೃಷ್ಣ. ಮಾಡ್ಕೊಡಿ, ಇವೆಲ್ಲ ಇದನ್ನ ತಂದಿಟ್ಕೊಡಿ.
ಕೇಸ್ ಹಾಕಿ ನೀವು. ಡೈಲಾಗ್ ಮಗ ಅಂತಾರೆ ಮೈಕ್ ಒಳಗೆ ಹಾಕೋ ಫಸ್ಟು. ಓಕೆ ಸ್ಟಾರ್ಟ್. ಹೆಣ್ಣಿಗೆ ಆ ಥರ ಅನ್ಬಾರ್ದು, ಕೆಟ್ಟ ಮಾತೆಲ್ಲ ಬೈದೆ ನಿಮ್ಮನ್ನ, ಎಲ್ಲದಕ್ಕೂ ಸಾರಿ. ನಮ್ಮ ಅಪ್ಪ ಅಮ್ಮ ನೋಡ್ತಾರೆ, ನಿಮ್ಮ ಅಪ್ಪ ಅಮ್ಮನೂ ನೋಡ್ತಾರೆ ಈ ವಿಡಿಯೋ. ಸರಿ, ಅದಕ್ಕೆಲ್ಲದಕ್ಕೂ ತುಂಬ ಬೈದಿದ್ದೀನಿ, ಹೊಡೆದಿದ್ದೀನಿ, ಅವೆಲ್ಲ ಅಲ್ಲಿ ಗಲೀಜ್ ಹತ್ರ ತಳ್ಳಿದ್ದೀನಿ, ಮುಖ ತೊಳ್ಕೊಂಬಂದ್ರಿ ಬಾಯ್ ತೊಳ್ಕೊಂಡ್ರ. ಕಳ್ಳ ಏನ್ರಿ ಎಷ್ಟು ಗಂಟೆಗೆ? ಈ ಟೈಮ್ ಎಷ್ಟು? 12 ಅಲ್ಲ 12:07. ನಮ್ಮ ಮನೆಗೆ ಹೋಗೋಕ್ಕೆ 1:30 ಆಗುತ್ತೆ. ಏನೂ ಆಗಲ್ಲ. ಹಿಂಗೇನಪ್ಪ ಇಲ್ಲೇ ಮನೆ ಎಗರ್ಕೊಂಡ್ಬಿಡ್ತೀಯ, ನಮ್ಮ ಪಾಡು ಹೇಳು. ಅಯ್ಯೋ, ಮನುಷ್ಯತ್ವ ನಿಮ್ನಲ್ಲಿ ಗಂಡು ಹುಡುಗ ಬಿಸಾಕಿ ನಾನಲ್ಲಿ ಬೇರೆ ಬಿಸಾಕಿ ಐಕಳಿ ಅಂತ ಬಿಟ್ಟು ಇವಾಗ ಗಂಡು ಹುಡುಗ ಹೆಣ್ಣು ಹುಡುಗಿ ಅದ್ ಬಂದ್ಬಿಡ್ತು. ಬಂದ್ಬಿಡ್ತು. ಏನ್ ಮಾಡೋದು, ಸಮಾಜ ಹಾಳಾಗಿರೋದು ನಿಮ್ಮಂತವ್ರಿಂದ. ಅಯ್ಯೋ ರೀ, ಅದು ತೆಗ್ದಿರೋದೇ ನಿಮ್ಮಂತವ್ರು. ಅಂತ ಕೆಲ್ಸಗಳು ಮಾಡಿದೀರಾ ನೀವೆಲ್ಲ. $1 ಕೊಡ್ತಾರೆ ಅಂತ. ಎಷ್ಟು ಗಂಟೆ ಗೊತ್ತಾ ನಾವ್ ಇಲ್ಲಿಗೆ ಬರೋದಕ್ಕೆ? 6:45 ಹೊರಟಿದ್ದು ನಮ್ಮ ಮನೆ ಹತ್ರ. ಈಗ ಇಲ್ಲಿಗೆ ಬಂದಾಗ 8:30. ಈ ಅಪ್ಪಂಗೆ ನಾನು ಬರಕ್ ಮುಂಚೆ ಆಗಿದ್ರು ನಮ್ ಇನ್ನ 10 ನಿಮಿಷ ಕಾಯಿಸ್ತಾ. ಎಕ್ಸ್ಪೆಕ್ಟೇಷನ್ಸ್, ನಾವು ಬರೋ ಮುಂಚೆ ಅವ್ರು ಅಲ್ಲಿ ಇರ್ಬೇಕು. ನೀನ್ ಬರೋ ಮುಂಚೆ ಬರೋ ಟೈಮಿಗೆ ಯಾವತ್ತಾದ್ರೂ ಬಂದ್ಬಿಟ್ಟಿದ್ಯಾ? ಯಾವತ್ತಾದ್ರೂ ನಮ್ಮ ಮನೆಗೆ ಬಂದಾಗ 3:15 ಗಂಟೆ ಕುಣ್ಸಿದ್ಯಾ? ನಾವು ಮಧ್ಯಾಹ್ನ ಶೂಟ್ ಮುಗಿಸಿ ಆಮೇಲೆ ನಾವು ಬಂದಿದ್ದು, ಕೆಲಸ ಎಲ್ಲ ಮುಗಿಸಿ ನಂಗೆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದಿದ್ದೀನಿ ಡೈರೆಕ್ಟ್. ಎಕ್ಸಾಮ್ ಮುಗಿಸ್ತ್ರಿ. ಅದ್ಯಾವ ಕೆಲಸ? ಸುಮ್ ಕೂತಿದ್ದು ಎಲ್ಲಾರು ಬರ್ತಾರೆ. ದುಡ್ಡು ಕಟ್ಟಿದ್ರಿ, ಯಾವ್ದೋ ಇತ್ತು. ಏಯ್ ಬ್ಯಾಕ್ ಅಲ್ಲ ಒರಿಜಿನಲ್ ಈ ಸೆಮ್. ಏನೋ ಹೇಳ್ ಸರಿ ಹೊಡ್ತೇವಿ. ಅದಿದೆ ಹೇಳಿ ನಿಮ್ದು. ಗಾಯ್ಸ್ ಈಗ ಇದು ಎಂಡ್ ಆಗ್ಬೇಕು ಅಂದ್ರೆ ಫಸ್ಟ್ ಅವ್ರು ಅದನ್ನ ಹೇಳ್ಬೇಕು. ಏನಂತ? ಹಲೋ ಬ್ಯೂಟಿಫುಲ್ ಪೀಪಲ್, ಹಲೋ ಬ್ಯೂಟಿಫುಲ್ ಪೀಪಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ವೇದ ರಾಮಕೃಷ್ಣ. ಕೃಷ್ಣ. $1 1 ಸೆಕೆಂಡ್ ನಾನು ಹರಾಸ್ ಮಾಡ್ಬೇಡಿ, ನಂಗೆ ಟೈಮ್ ಆಗಿದೆ, ನಾನು ಮನೆಗೆ ಅಯ್ಯೋ ಮೇಡಮ್ ಸುಮ್ಮನಿರಿ. ಏನು ದುಡ್ಡು 1 ಸೆಕೆಂಡ್ಗೆ $10 ಕೊಡ್ತಾರೆ ಏನ್ರು ನಾವು ಮಾಡಲ್ಲ. ಸರಿ ಇಲ್ಲ ನೀವು. ಹರಾಜ್ ಮಾಡ್ತೀವಿ. ಹರಾಜ್ ಮಾಡ್ತೀವಿ. ಅದೇ ಏನಂದ್ರೆ ಯಾರು ತಗೊಳಲ್ಲ, ಸುಮ್ಮನೆ ಇಕ್ಬೇಕಂತೆ. ನೀನ್ ಎಲ್ಲ ವೇದ ಒಂದ್ಸರಿ, ಕೊಡು. ವೇದ 2 ಸಲ. ನಮ್ಮ ಅಪ್ಪ ಅಮ್ಮ ಹಾಕೊಂಡು ತಿಂದ್ಬಿಡ್ತಾರೆ. ಕೊಡಲೇ ನೀನ್ ಯಾರು ಮಾಡಕ್ಕೆ? ಅಯ್ಯೋ ಆಯ್ತು, ಅವರೇ ಮಾಡಿದ್ರು ಯಾರು ತಗೊಳಲ್ಲ. ನಮ್ಮ ಅಪ್ಪ ಅಮ್ಮ ಯಾಕಂಗ್ ಮಾಡ್ತಾರೆ? ನಿಮ್ಮ ಅಪ್ಪ ಅಮ್ಮ ಮಾಡ್ತಾರೆ, ಇನ್ನು ನೀನ್ ಕಾಟ ತಡ್ಕೊಳಕಾಗ್ದೆ. ನೀವೇನು ಅದೇನೋ ಹೇಳ್ತೀವಿ, ಏನದು ಮಾದರಿ ಹೆಣ್ಣು ಮಗು ಕೊಡು ಅದನ್ನ. ನೈಟ್ ಎಲ್ಲ ಕುತ್ಕೊಂಡು ಯೋಚನೆ ನೋಡಿ, ಒಬ್ರು ಕೊಲಾಬ್ಗೆ ಅಂತ ಬಂದು ಒಬ್ರ ಮೇಲೆ ಹಲ್ಲೆ ಮಾಡಿ ಇದು ದೊಡ್ಡ ನ್ಯೂಸ್. ಈ ಅಪ್ಪ ಕಾಣಿಸೋಷ್ಟು ಒಳ್ಳೆಯವನಲ್ಲ. ನಾನು ನೇರ ದಿಟ್ಟ ನಿರಂತರ ಸ್ಟ್ರೈಟ್ ಫಾರ್ವರ್ಡ್ ಇರೋ ರೀತಿ ನೀವು ಕನ್ನಡಿ ಇಟ್ಟಂಗೆ ಕಳ್ಳ ಅಲ್ಲ ನಾನು. ಕನ್ನಡಿ ಒಂದೊಂದು ಕಾಣಿಸ್ತೀರ. ಪ್ರಜ್ವಲ್ ಟೈಮ್ ಆಗಿತ್ತು, ಕೊಡು ಪ್ರಜ್ವಲ್. ಎಟ್ ಲಾಸ್ಟ್ ಬಾಯ್. ನೆಕ್ಸ್ಟ್ ವೀಕ್ ಹೇಳ್ತೀರಾ? ಗೈಸ್ ಕಂಪ್ಲೀಟಾಗಿ ರೀಲ್ ಶೂಟ್ನ ಮುಗಿಸ್ಕೊಂಡು ಬಂದ್ವಿ. ನಾನು ಇಲ್ಲಿಗೆ ಬಂದಾಗ ರಾತ್ರಿ 1:45 ಆಗಿತ್ತು. ಅವ್ರಿಗೆ ಹೇಳ್ತೀನಿ, ಆದರೂ ಅವರಂತೂ ಲೇಟ್ ಮಾಡೋದು. ಸೊ ಬೆಳಗ್ಗೆ ಲೇಟಾಗಿ ಎದ್ದು ಇವಾಗ ಆಲ್ಮೋಸ್ಟ್ ನಾನು ಕಂಡುಬಿಟ್ಟು ಅಷ್ಟೊಂದು ಮಧ್ಯಾಹ್ನ ಆಗೋಗಿದೆ. ಏನಿದೆ, ನಾನು ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಎಲ್ಲದಕ್ಕಿಂತ ಮುಂಚೆ ಫಸ್ಟ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಿಗುವ ಮುಂದಿನ ವ್ಲಾಗಲ್ಲಿ. ಬಾಯ್.